ಎಸ್ಡಿಎ ರುದ್ರೇಶ್ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಸ್ಡಿಎ ರುದ್ರೇಶ್ ಆತ್ಮಹತ್ಯೆಗೆ ಶರಣಾಗಿದ್ರು. ಈ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೋಸ್ಟ್ ಮೂಲಕ ಹಲವು ಕಚೇರಿಗಳಿಗೆ ಪತ್ರ ರವಾನೆಯಾಗಿದೆ. ಅನಾಮಧೇಯ ಪತ್ರ ಇದು. ಪತ್ರದಲ್ಲಿ ರುದ್ರೇಶ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿಲ್ಲ, ಇದೊಂದು ಕೊಲೆ ಅಂತ ಹೇಳಿ ಉಲ್ಲೇಖವನ್ನ ಮಾಡಲಾಗಿದೆ. ತಹಶೀಲ್ದಾರ್ ಕಾರು ಚಾಲಕ ಯಲ್ಲಪ್ಪ ಕೊಲೆಗೆ ಸೂತ್ರಧಾರ. ತಹಶೀಲ್ದಾರ್ ಬಸವರಾಜ್ ವಾಹನ ತಪಾಸಣೆ ಮಾಡಿದ್ರೆ, ಯಲ್ಲಪ್ಪನನ್ನ ವಿಚಾರಣೆಗೆ ಒಳಪಡಿಸಿದ್ರೆ ರಹಸ್ಯ ಹೊರಗೆ ಬರುತ್ತೆ. ರುದ್ರೇಶ್ಗೆ ನ್ಯಾಯ ಸಿಗಬೇಕು, ಕೇಸನ್ನ ಮುಚ್ಚಿ ಹಾಕಬಾರದು, ಹೀಗಂತ ಅನಾಮಧೇಯ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ, ಇದೇ ಒಂದು ಅನಾಮಧೇಯ ಪತ್ರ ಓಡಾಡ್ತಾ ಇರುವುದು ಎಲ್ಲ ಕಚೇರಿಗಳಲ್ಲೂ. ನನ್ನ ಮಗ ಆತ್ಮಹತ್ಯೆ ಮಾಡಿಕೊಳ್ಳುವ ಹೇಡಿಯಲ್ಲ. ಮೃತ ರುದ್ರೇಶ್ ತಾಯಿ ಮಲ್ಲವ್ವ ಕೂಡ ಇದೇ ರೀತಿಯಾಗಿ ಹೇಳಿದ್ದಾರೆ. ನನ್ನ ಮಗ ಹೇಡಿಯಲ್ಲ, ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಅಂಗಲಾಚ್ತಾ ಇದ್ದಾರೆ ರುದ್ರೇಶ್ ಅವರ ತಾಯಿ. ಆರೋಪಿಗಳು ಜಾಮೀನು ಪಡೆದು ಹೊರಬಂದಿದ್ದಾರೆ. ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಪೊಲೀಸರು ಸರಿಯಾಗಿ ತನಿಖೆಯನ್ನ ನಡೆಸ್ತಾ ಇಲ್ಲ, ನಮಗೆ ಅನ್ಯಾಯ ಆಗ್ತಾ ಇದೆ. ಇದು ಮೃತ ರುದ್ರೇಶ್ ಅವರ ತಾಯಿ ಮಲ್ಲವ್ವ ಅವರ ಗಂಭೀರ ಆರೋಪ. ಇದಕ್ಕೆ ನಮಗೆ ನ್ಯಾಯ ಸಿಗ್ಬೇಕ್ರಿ, ನಮಗೆ ನ್ಯಾಯ ಸಿಗ್ಬೇಕ್ರಿ. ನನ್ನ ಮಗಂದ ಇದಾದದ್ದು ನಮಗೆ ಅವ್ರ ಕೊಡುವಾರ್ರಿ, ಅವ್ರ ಹೊರಗೆ ಬಂದಾರ್ರಿ. ಮತ್ತೀಗ ನಮ್ಗೆ ಹಿಂದೆ ಯಾರೂ ಸಪೋರ್ಟ್ ಇಲ್ಲರಿ. ಈಗ ನಾ ಏನು ಮಾಡ್ಬೇಕ್ರಿ? ಆತ್ಮಹತ್ಯೆ ಮಾಡ್ಕೊಂಡು ಅಂತ ನಮ್ಮ ಇದಾನ ಅಲ್ರಿ ಅವ ನಮ್ಮ ಹುಡುಗ್ರಿ. ಆದದ್ದು ನೋಡಿ ಮಾಡಿ ಬರ್ತಿದ್ರಿ ಅವ. ಅದ ನಮಗೂ ಡೌಟ್ ಬರಾಕತ್ತೈತ್ರಿ. ಅವಂದವಾಗೆ ಹೆಂಗೆ ಹಾಕೋತಾನ್ರಿ ಹೇಳ್ರಿ ಹಂಗಾರ. ಹಾಂ, ಸರಿಯಾಗಿ ಅವರು ತನಿಖೆ ಮಾಡುವಾರ್ರಿ ಪೊಲೀಸರು ರೀ. ಮತ್ತು ಅವರು ಹೋಗೋಣ ಅಲ್ಲಿ ಹೋಗ್ಯಾರು ನಿಮ್ಮದ ಮಾಡಾಕತ್ತಾರಂದ್ರಿ. ನಮ್ಮ ಮನೆ ಹೋಗಿನ್ರಿ, ಮತ್ತು ಅದ್ರ ಬಳಕ ನಾವು ಹೋಗಿಲ್ರಿ. ನಮಗೆ ಅವನಾಗೆ ಮಾಡ್ಕೊಂಡಿಲ್ಲ ಅನ್ನೋದು ನನಗದ ಕೊಲೆ ಅನ್ನೋದ ನನಗೆ ಡೌಟ್ ಬಂದೈತ್ರಿ. ಅದು ನನ್ನ ಮಗ ಅಷ್ಟೊಳೆ ಮಾಡ್ಕೋಬೇಕಾದ್ರೆ ರೀ. ಹ್ಞೂ, ನನ್ನ ಮಗ ಧೈರ್ಯನೇ ಐತ್ರಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ರುದ್ರೇಶ್ ಅವರ ಆತ್ಮಹತ್ಯೆ ಪ್ರಕರಣದ ತನಿಖೆ ನಡೀತಾ ಇದೆ. ಒಂದು ಕಡೆ ಆರೋಪಿತರು ನಿರೀಕ್ಷಣಾ ಜಾಮೀನು ಮೇಲೆ ಆಚೆ ಬಂದಿದ್ದಾರೆ, ಕುಟುಂಬದವರಿಗೆ ಅನುಮಾನ ಇದೆ. ಇದೆಲ್ಲದರ ನಡುವೆ ಈ ಅನಾಮಧೇಯ ಪತ್ರವೊಂದು ಹಲವು ಕಚೇರಿಗಳಲ್ಲಿ ಓಡಾಡ್ತಿದೆ. ಏನಿದೆ ಈ ಪತ್ರದಲ್ಲಿ, ಏನಾಗ್ತಿದೆ ಅಂತ ಪ್ರಕರಣದ ಬಗ್ಗೆ ಸಂಪೂರ್ಣವಾಗಿ ವಿವರಣೆ. ಮಧುಶ್ರೀ, ಇದೇನು ಬೆಳಗಾವಿಯ ತಹಶೀಲ್ದಾರ್ ಕಚೇರಿಯಲ್ಲಿ ರುದ್ರೇಶ್ ಆತ್ಮಹತ್ಯೆ ಪ್ರಕರಣ ಏನಿದೆ ಅದು ಈಗ ಮತ್ತೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇರುವಂತದ್ದು. ಮುಖ್ಯವಾಗಿ ಈ ಒಂದು ಏನು ರುದ್ರೇಶ್ ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನುವಂತಹ ಒಂದು ಅನಾಮಧೇಯ ಪತ್ರ ಈಗಾಗಲೇ DC ಅವರಾಗಿರ್ಬೋದು, ಪೊಲೀಸ್ ಆಯುಕ್ತರಾಗಿರ್ಬೋದು, ಹೀಗೆ ಹಲವು ಅಧಿಕಾರಿಗಳಿಗೆ ಈ ಒಂದು ಪೋಸ್ಟ್ ಮೂಲಕ ಪತ್ರ ತಲುಪಿರುವಂತದ್ದು. ಇದರಲ್ಲಿ ಮುಖ್ಯವಾಗಿ ತಹಶೀಲ್ದಾರ್ ಕಚೇರಿಯ ಡ್ರೈವರ್ ಏನಿದ್ದಾರೆ ಆ ಯಲ್ಲಪ್ಪ ಬಡಸದ್ ಅನ್ನುವಂತ ಅವರೇ ಮುಖ್ಯವಾಗಿ ಇದರ ಸೂತ್ರಧಾರ ಅನ್ನುವಂಥದ್ದನ್ನು ಕೂಡ ಉಲ್ಲೇಖಿಸಿರುವಂತದ್ದು. ಸಾಕಷ್ಟು ಅಂಶಗಳನ್ನ ಇದರಲ್ಲಿ ಉಲ್ಲೇಖಿಸುವುದರ ಜೊತೆಗೆ ಈ ಒಂದು ತನಿಖೆ ಸರಿಯಾದ ರೀತಿಯಲ್ಲಿ ನಡೆಸಿ ಆ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು, ಸಾವಿಗೆ ನ್ಯಾಯ ಕೊಡಿಸ್ಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಇದಕ್ಕೆ ಈಗ ನಗರ ಪೊಲೀಸ್ ಆಯುಕ್ತರು ಕೂಡ ಗಮನಕ್ಕೆ ಬಂದಿಲ್ಲ, ತಕ್ಷಣ ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ತನಿಖೆಯನ್ನ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಧನ್ಯವಾದ ಸಹದೇವ್.